मंगले शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ओम गंगाधराय विद्महे ओम कपालेशाय धीमहि ओम तन्नः श्रीमत्प्रचोदयात्। बुजुर्ग ఉంది पापक्षेकं जिसलापं पापं पावनं शुभम। SBC ಕನ್ನಡ ಚಾನಲ್ ఉంది. ಸೋಮೇಶ್ ನಾಮದೇಸ್ಯ ओम सर्वज्ञे सर्ववरदे सर्वदुष्टाभयंकरी सर्वदुःखहरे देवी ओम श्री सल्ला ब्रह्मपाद नमोस्तुते। ओम शुद्धि बुद्धि प्रदेविनी बुद्धि मुक्ति प्रदायिनी आध्यात्महिते देवी आदि लक्ष्मी महेश्वरी योग जय योग संभूते ओम श्री सल्ला ब्रह्मपाद नमोस्तुते। ओम तरुणादित्य संकषाख्याय नमः ओम सहस्रयोग्यनाख्याय नमः ओम विचित्रमाल्या वर्णाख्याय नमः ओम वरदाभय अस्तब्जाख्याय नमः ओम रेवातीर निवासिन्याय नमः ओम प्रणिते विशेषज्ञाय नमः ओम यंत्राकृत विराजिताय नमः ओम भद्रपाद प्रियाय नमः ओम गोविंद पदगामिन्याख्याय नमः ओम देवर्षिगण संतुष्टाख्याय नमः ओम वनमाला युगोषिताय नमः ओम संध्यनोत्तम संसनाख्याय नमः ओम जीवजीवोत्तनिष्पनाख्याय नमः ओम हिरण्यकमलासनाख्याय नमः ओम नटनाट्यगिरिराजाख्याय नमः ओम प्राणवाद्याक्षरात्मिकाख्याय नमः ओम चौरचार ओम कारिद्रचेदकारिण्याख्याय नमः ओम जातविद्रप्लोद्भूताय नमः ओम स्त्रीयपदकामिन्याख्याय नमः ओम घायत्रे नमः ओम गोमत्याय नमः ओम गंगाय नमः ओम गौतम्याय नमः ओम गरुडासनाख्याय नमः ओम घेगानप्रियाय नमः ओम गोविन्दपदपूजिताख्याय नमः ओम गन्धर्वनगराठाराय नमः ओम गणेशाख्याय नमः ओम गुणाश्रयाय नमः ओम गुणमध्याय नमः ओम सीताय नमः ओम सर्वाश्रयाय नमः ओम संध्याय नमः ओम महालक्ष्म्याय नमः ओम महासिद्ध्याय नमः ओम महामाख्याय नमः ओम सर्वज्ञे सर्ववरदे सर्वदुष्टाभयंकरीं सर्वदुःखहरे देवी ओम श्री सल्ला ब्रह्मपाद नमोस्तुते।
हैगिरि नंदिनि नंदित मेदिनि विश्व विनोदिनि नंदनुते गिरिवर विंध्य शिरोदिनि वासिनि विष्णु विलासिनि विष्णुसुते भगवति हेक्षिति कंठ कुटुंबिनि भूरि कृते जय जय हे महिषासुरमर्दिनि रम्य कपर्दिनि शैलसुते सुरवरवर्षिणि त्रिभुवनभूषिणि शङ्करितोषिणि केशिषमोषिणि घोषरुते धनुजनि रोषिणि दिशिसुतरोषिणि पदशोषिणि सिन्धुसुते जय जय ॐ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते ಇವತ್ತು ನಮ್ಮ ಮುಳಬಾಗಿಲು ತಾಲೂಕು ದೇವರಸಂದ್ರ ಗ್ರಾಮ ಪಂಚಾಯತಿನಲ್ಲಿ ಈ ಕೀಲೊಳ್ಳಿ ಗ್ರಾಮದಲ್ಲಿ ಗ್ರಾಮ ದೇವತಾ ಈ ಶ್ರೀ ಸಲ್ಲಾಪುರಮ್ಮ ಅವರು ಏಕೆಂದರೆ ನಮ್ಮ ತಾತಗಾರ ಕಾಲ ಅವ್ರ ತಾತಗಾರ ಕಾಲದಿಂದ ಇಲ್ಲಿ ಪ್ರಸಿದ್ಧ ಚೆನ್ನಾಗಾಗಿದೆ. ಇವತ್ತಿನ ಆ ಜಾತ್ರೆ ಆಗ್ಬೇಕಂದ್ರೆ ನಾಳೆ ಬೆಳಗ್ಗೆ ಇವತ್ತಿನಿಂದ ನಾಳೆ ಬೆಳಗ್ಗೆವರೆಗೂ ಸುಮಾರು ಲಕ್ಷಾಂತರ ಜನ ಬಂದು ಭಕ್ತಾಂತರು ಆಯಮ್ಮನ್ನ ಬೇಡ್ಕೊಂಡು ಆಯಮ್ಮನ್ನ ಬೇರ್ಕೊಂಡು ಹೋಗುವಂತವ್ರು ಏನ್ ಬೇಕಾದ್ರೇನೋ ಮಾಡ್ಬೇಕಾದ್ರೆ ಆಯಮ್ಮ ವರವ ಕೊಡುತ್ತೆ, ಅವ್ರಿಗೆ ಒಳ್ಳೇದಾಗತ್ತೆ. ಬಹಳ ನಮ್ಮ ಕೀಲೊಳ್ಳಿ ಗ್ರಾಮದಿಂದ ಬಹಳ ನಮಗೆ ಸಲ್ಲಾಪುರಮ್ಮ ಜಾತ್ರೆ ಇವತ್ತು ಏನು ಪೌರ್ಣಮಿಗೆ ಇಲ್ಲಿ ಅಮಾವಾಸ್ಯೆಗೆ ಆಮಡಿ ಜಾತ್ರೆಗೆ ಹೋಗುವ ಮಹಾತಾಯಿ ಇವತ್ತಿನ ಕೀಲೊಳ್ಳಿ ಗ್ರಾಮಸ್ಥರು ಸುಮಾರು ಪ್ರತಿಯೊಂದು ಮನೆಯಲ್ಲಿನೂ ಪ್ರತಿಯೊಂದು ಸುತ್ತಮುತ್ತಲಿಂದ ದೀಪೋತ್ಸವ ಬರುತ್ತೆ. ಆ ದೀಪೋತ್ಸವದಿಂದ ಮತ್ತೆ ಇವತ್ತಿನ ಒಂದು ಕುರಿಪಟ್ಲಿ ಸಲ್ಲಾಪುರಮ್ಮ ಜಾತ್ರೆಗೆ ಬಲಿ ಒಂದು 500ರಿಂದ 600 ಕುರಿಪಟ್ಲಿನ ಬಲಿ ಕೊಡ್ತಾರೆ. ಒಂದು 11 ಗಂಟೆಗೆ ದೀಪೋತ್ಸವ ಶುರುವಾಗತ್ತೆ. ಇವತ್ತು ಪ್ರತಿಯೊಂದು ಭಕ್ತಾಂತರು ಬಂದಿಲ್ಲಿ ಇದಾಗ್ತಾರೆ. ನಾಳೆ ನಮ್ಮ ಕೀಲೊಳ್ಳಿ ಗ್ರಾಮದಲ್ಲಿ ಎಲ್ಲಾ ಮನೆಯಿಂದನೂ ಪ್ರತಿಯೊಬ್ಬರಿಗೂ ಊಟ ವ್ಯವಸ್ಥೆ ಇರುತ್ತೆ. ಎಲ್ಲ ಯಾರು ಬಂದ್ರೇನು ನಮ್ಮ ಕೀಲೊಳ್ಳಿ ಗ್ರಾಮದಲ್ಲಿ ಆ ಸಲ್ಲಾಪುರಮ್ಮ ಪ್ರಸಾದ ಪ್ರತಿಯೊಂದು ಮನೆಯಲ್ಲಿ ಸಿಕ್ಕತ್ತೆ. ಎಲ್ಲಾ ಅಮ್ಮ ಭಕ್ತಾಂತರು ಬರ್ತಾರೆ. ಇವತ್ತು ಸುಮಾರು ಹೆಚ್ಚಿನ ಜನ ಬರ್ತಾ ಒಂದು ವರ್ಷಕ್ಕೆ ಒಂದೊಂದು 10,000 20,000 ಜನ ಜಾಸ್ತಿ ಆಗ್ತಾನೆ ಇದ್ದಾರೆ. ಆ ಅಮ್ಮ ತಾಯಿ ನಮ್ಗೆ ಎಲ್ರಿಗೂ ಆಶೀರ್ವಾದ ಮಾಡಿ ನಮ್ಮ ಸುತ್ತಮುತ್ತ ಅಲ್ಲಿ ದೀಪೋತ್ಸವ ಬಂದು ಎಲ್ಲರಿಗೂ ಒಳ್ಳೇದು ಮಾಡಿ ಬಹಳ ಅನುಕೂಲ ಆಗತ್ತೆ. ಆ ಅಮ್ಮನ್ನ ಬಂದು ದರ್ಶನ ಮಾಡ್ಕೊಂಡು ಹೋಗುವಂತೆಲ್ಲ ಮನೆ ಆಸ್ತಿ ಪಾಸ್ತಿ ಮಕ್ಕಳು ಬರೀ ಅವ್ರ ಆರೋಗ್ಯ ಎಲ್ಲನೂ ಆ ಅಮ್ಮ ಕೊಟ್ಟು ಚೆನ್ನಾಗಿ ಕಾಪಾಡುತ್ತೆ. ಆ ಅಮ್ಮನ ಬಂದು ಸುಮಾರು ಇವತ್ತು ನಾವು ನಮ್ಮ ತಾತ ಅವ್ರ ಮುತ್ತಾತ ಕಾಲದಿಂದ ಬರ್ತಾ ಹೋಗ್ತಾ ಇದ್ದಾರೆ. ಆದ್ರೆ ಅದು ಹಿಂದೆ ಎಷ್ಟು ವರ್ಷ ಆಗಿದ್ದು ನಮ್ಗೂ ಗೊತ್ತಿಲ್ಲ. ಆದ್ರೆ ಇನ್ನ ನಮ್ಮ ಎಲ್ಲ ಈ ಕೀಲೊಳ್ಳಿ ಗ್ರಾಮ ಇರುವವರೆಗೂ ಆ ಅಮ್ಮ ಜಾತ್ರೆ ಹೀಗೆ ನಡೆಯುತ್ತೆ. ಬೆಳಗ್ಗೆ ಸುಮಾರು ಸುತ್ತಮುತ್ತಲಲ್ಲಿ ಜನ ಬಂದು ಆ ಅಮ್ಮನ ದರ್ಶನ ಮಾಡ್ಕೊಂಡು ಆ ಅಮ್ಮನ ಪ್ರಸಾದ ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ಗ್ರಾಮ ಅಂದ್ರೆ ಸುಮಾರು ನಾಳೆ ಒಂದು 20ರಿಂದ 30 ಗ್ರಾಮ ದೀಪೋತ್ಸವ ಬರುತ್ತೆ. ಸುತ್ತಮುತ್ತ ಅಲ್ಲಿನಿಂದ ಎಲ್ಲ ಬರ್ತಾರೆ. ಬೇರೆ ಊರಿಂದ ಕೋಲಾರ ತಾಲೂಕಿನಿಂದ ರಾಮಚಂದ್ರ ಬರುತ್ತೆ. ಮತ್ತೆ ಬೇರೆ ಬೇರೆ ಮುಳಬಾಗಿಲು ಕಡೆ ಈ ಕಡೆ ಎಲ್ಲ ಬರುತ್ತೆ. ಎಲ್ಲ ಹಳ್ಳಿನಲ್ಲಿ ಬರುತ್ತಾರೆ. ಅವರು ಭಕ್ತಾಂತರು ಬಂದು ಅವರು ಸಾವಿರಾರು ಜನಕ್ಕೆ ಊಟ ಹಾಕುವಂತ ಇದಾರೆ. ವೆಂಕಟರಾಮಪ್ಪ ಅವರು ಬಂದು ಅವರು ಸಹಾಯ ಮಾಡ್ತಾ ಇದ್ದಾರೆ. ನಮ್ಮೂರಿನಲ್ಲಿ ಎಲ್ಲರೂ ಪ್ರತಿಯೊಂದು ಮನೆಯಲ್ಲಿನೂ 8 ಟನ್ ಸರ ಎಲ್ಲರೂ ಊಟ ಹಾಕ್ಸಿ ಪ್ರತಿಯೊಂದು ಜನಕ್ಕೆ ಅವ್ರು ಅನುಕೂಲ ಮಾಡ್ಕೊಡ್ತಾರೆ. ಯಾಕಂದ್ರೆ ಬೆಂಗಳೂರಿನಿಂದ ವೆಂಕಟರಾಮಪ್ಪ ಆಗ್ತಾ ಇದ್ದಾರೆ. ಆದ್ರೆ ಅಷ್ಟು ಜನಕ್ಕೆ ಅವು ಇಲ್ಲ. ನಮ್ಮ ಹಳ್ಳಿ ಜನ ಎಲ್ಲರೂ ಅದನ್ನ ಸಪೋರ್ಟ್ ಮಾಡಿ ಪ್ರತಿಯೊಂದು ಮನೆಯಲ್ಲಿನೂ ಕಡಿಮೆ ಅಂದ್ರೆ 500ರಿಂದ 1000 ಜನಕ್ಕೆ ಅಡಿಗೆ ಮಾಡಿ ಹಾಕ್ತಾ ಇದ್ದಾರೆ. ನಮ್ಮ ಗ್ರಾಮಸ್ಥರು, ನಮ್ಮ ಊರಿನ ಹಿರಿಯರು
ಎಲ್ಲರೂ ಸಲ್ಲಾಪುರಮ್ಮ ಸಹಾಯ ಎಲ್ಲರಿಗೂ ಸಿಕ್ಕತ್ತೆ. ರಾಮಪ್ಪನವರು ಆ ಅಮ್ಮ ಅಡಿಕೆ ಅವ್ರಿಗೆ ಒಳ್ಳೇದ್ ಮಾಡಿದೆ. ಅವರು ಇಲ್ಲಿ ಬಂದು ಆ ಅಮ್ಮನ ಅಡಿಕೆನ ಸಹಾಯ ಮಾಡ್ಕೊಡ್ತಾ ಇದ್ದಾರೆ. ಆದ್ರೆ ಅವ್ರು ಮಾಡೋದು ಅಷ್ಟು ಲಕ್ಷಾಂತರ ಜನಕ್ಕೆ ಆಗೋದಿಲ್ಲ. ಆದ್ರೇನು ನಮ್ಮ ಹಳ್ಳಿ ಜನ ಪ್ರತಿಯೊಬ್ಬ ಮನೆಯಲ್ಲಿನೂ ಆ ಅಮ್ಮನ ಅಡಿಕೆನ ತೀರ್ಸ್ಕೊಂಡು ಆ ಅಮ್ಮ ಪ್ರಸಾದ ಎಲ್ಲಾ ಯಾರು ಬಂದ್ರೇನು ಇಲ್ಲ ಅಂತೀರ ಸಹಾಯ ಮಾಡ್ಕೊಡ್ತಾ ಇದ್ದಾರೆ. ಎಲ್ಲ ಬರ್ತಾರೆ. ನಮ್ಗೆ ಇಲ್ಲಿ ವಿಶೇಷ ಅಮಾವಾಸ್ಗೆ ಆಮಣಿ ಜಾತ್ರೆಯಲ್ಲಿ ಈ ಅಮ್ಮ ತಾಯಿಯಲ್ಲಿ ಹೋಗುವವರೆಗೂ ಅದರ ರಥ ಸಹ ಮುಂದಕ್ಕೆ ಹೋಗುವಂತ ಇಲ್ಲ. ಈ ಅಮ್ಮ ಹೋಗಿ ಅಲ್ಲಿ ಪೂಜೆ ಮಾಡಿದ್ರೆ ಮಾತ್ರ ರಥ ಮುಂದಕ್ಕೆ ಹೋಗೋದು. ಹೌದು, ಅಮಾವಾಸ್ಕಲ್ಲಿ. ಇವಾಗ ಸುಮಾರು ನಮ್ಮ ತಾತ ಮುತ್ತಾತ ಕಾಲದಿಂದ ಹೋಗ್ತಾ ಇದೆ. ಅದು ಹಿಂದೆ ಎಷ್ಟು ವರ್ಷ ನಮ್ಗೆ ಗೊತ್ತಿಲ್ಲ. ನಮ್ಮ ಇದರಿಂದ ನಮ್ಮ ತಂದೆಯವರು ಇದನ್ನ ನೋಡ್ತಾ ಇದ್ದೀವಿ. ಅದು ಯಾವತ್ತೂ ಹೋಗತ್ತೆ ಅಲ್ಲಿಗೆ. ಹೌದು, ಸುಮಾರು ಅದು ನಮ್ಮ ತಾತ ಮುತ್ತಾತವರು ಎಲ್ಲೋ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಆಯಮ್ಮ ಉತ್ಪತ್ತಿ ಆಗಿ ಇವತ್ತು ಆಯಮ್ಮ ಒಂದು ಜಾತ್ರೆನ ಇಲ್ಲೇ ಬಂದು ಇಲ್ದು ಇವತ್ತು ಆಯಮ್ಮ ಕೆಲಸನ ಏನೇನು ಬೇಕೋ ಅದು ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಆದ್ರೆ ದಿನಕ್ಕೂ ಆಯಮ್ಮನ ಯಾರು ಬಕ್ಕುಬಡಿ ಮಾಡ್ಕೊಂಡು ಇದು ಮಾಡಿದ್ರೆ ಅವರೆಲ್ಲ ಬಹಳ ಉತ್ತಮದಿಂದ ಅವ್ರಿಗೆ ಅನುಕೂಲ ಆಗ್ತಾ ಇದೆ. ಮಕ್ಕಳಾಗ್ಲಿ, ಬೋರಾಗ್ಲಿ, ಮದುವೆ ಆಗ್ಲಿ, ಬೇರೆ ಬೇರೆ ರೀತಿ ಏನಾದ್ರೇನು ಆಯಮ್ಗೆ ಬಂದು ಮಗು ಒಂದ್ ಕಡೆ ದುಡ್ಡೊಂದು ಕಡೆ ತೂಕ ಹಾಕೊಂಡು ಆಯಮ್ಗೆ ಇವಾಗ ಅದು ಮಾಡ್ತಾ ಇದ್ದಾರೆ. ಭಕ್ತಾಂಧರೆಲ್ಲ ಆಯಮ್ಮ ಒಂದು ಸೇವೆಗೆ ಬಂದು ಹೋಗೋದ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀವಿ. ಆದ್ರೆ ಹೆಚ್ಚು ವರ್ಷನೂ ಸುಮಾರು ಜನ, ಲಕ್ಷಾಂತರ ಜನ ಬರುವಂತ ಮಟ್ಟದಲ್ಲಿದ್ದಾರೆ. ಬಹಳ ಅನುಕೂಲ ಆಗ್ತಾ ಇದೆ. ಅವ್ರಿಗೆಲ್ಲ ಬರುವವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀವಿ. ಆ ಸಲ್ಲಾಪುರಮ್ಮ ಎಲ್ರಿಗೂ ಆಶೀರ್ವಾದ ಸಿಕ್ಲಿ. ಎಲ್ಲಾ ಊರಿನಲ್ಲಿ ಎಲ್ರಿಗೂ ಆಶೀರ್ವಾದ ಸಿಕ್ಲಿ. ಎಲ್ಲರೂ ನೆಮ್ಮದಿಯಾಗಿ ಇರ್ಬೇಕು ಅಂದ್ಬಿಟ್ಟು ನಾವು ಬೇರೆ ಎಲ್ಲಾ ಭಕ್ತಾಂತರು, ಲಕ್ಷಾಂತರ ಭಕ್ತಾಂತರು ಬಂದು ಅಯ್ಯಮ್ಮ ಪ್ರಸಾದ ತಕ್ಕೊಂಡು ಅಯ್ಯಮ್ಮ ಆಶೀರ್ವಾದ ಪಡೆದು ಅವ್ರ ಏನು ಕೋರಿಕೆ ಇರುತ್ತೋ ಏನಿದು ಅದೆಲ್ಲ ಅಯ್ಯಮ್ಮನ ಬೇಡ್ಕೊಂಡು ಹೋದ್ರೆ ನೆಕ್ಸ್ಟ್ಗೆ ಅವ್ರ ಕೋರಿಕೆ ಅಯ್ಯಮ್ಮ ಅನುಕೂಲ ಮಾಡ್ಕೊಡುತ್ತೆ. ಅಯ್ಯಮ್ಮನ ಬಂದು ದರ್ಶನ ಮಾಡ್ಕೊಂಡು ಇಲ್ಲಿ ಬಂದು ಎಲ್ಲಾ ಕಡೆ ಎಲ್ಲಿ ಹೋದ್ರೆ ಊಟ ವ್ಯವಸ್ಥೆ ಇರುತ್ತೆ. ಎಲ್ಲಾ ಮನೆಯಲ್ಲಿ ಇರುತ್ತೆ, ಎಲ್ಲರೂ ಮಾಡಿರ್ತಾರೆ. ಆ ಊಟ ಪ್ರಸಾದ ತಕ್ಕೊಂಡು ಹೋದ್ರೆ ಅವ್ರಿಗೆಲ್ಲ ಒಳ್ಳೇದಾಗತ್ತೆ. ಎಲ್ಲಾ ನಮ್ಮ ಕೋಲಾರ ಜಿಲ್ಲಾ, ಮುಳಬಾಗಿಲು ತಾಲೂಕು, ಬೆಂಗಳೂರು ಕಡೆಯಿಂದ ಯಾರೇ ಬರ್ಲಿ ಅದು ಅನುಕೂಲ ಆಗತ್ತೆ ಅಂದ್ಬಿಟ್ಟು ನಾವು ಬೇಡ್ತಾ ಇದ್ದೀವಿ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀವಿ. ನಮ್ಮ ಹೆಸರು ರಾಮಪ್ಪ ಅಂತ. ನಾನು 1968 ಇಸ್ವಿಯಲ್ಲಿ ಹುಟ್ಟಿದ್ದು. ನಮ್ದು ಬಂದು ದೇವರಸನ ಪಂಚಾಯತಿ, ಕೀಲೊಳ್ಳೆ ಗ್ರಾಮ. 68 ಇದ್ದಾಗ ನಾನು 12 ವರ್ಷ ಬುದ್ಧಿ ಬಂದಾಗಿನಿಂದ ನಮ್ಮ ಊರ ಜಾತ್ರೆ, ಸಲ್ಲಾಪುರಂ ಜಾತ್ರೆ ವರ್ಷಕ್ಕೊಂದ್ಸರಿ ನಾವು ಹಬ್ಬನ ಆಚರಿಸ್ತೀವಿ. ವಿನೋದವಾಗಿ ಎಲ್ಲ ಸುತ್ತಮುತ್ತ ಹಳ್ಳಿಗಳಲ್ಲಿ, ನಮ್ಮ ಊರಿನಲ್ಲಿ ಸುತ್ತಮುತ್ತ ದೀಪಗಳು ಬರುತ್ತವೆ. ಇಲ್ಲಿಂದ ನಮ್ಮ ಸಲ್ಲಾಪುರಮ್ಮನ ಹೆಸರು ನಮ್ಮ ತಾತನವ್ರ ಕಾಲದಿಂದ ನಮ್ಗೆ ಬುದ್ಧಿ ಬಂದಿನಿಂದ ಅವನ ಜೊತೆ ಸೀತಮ್ಮ ಅಂತ ಆ ಶಿವರಾತ್ರಿ ಹಬ್ಬದಲ್ಲಿ ನಮ್ಮ ಅಮ್ಮ ಸಲ್ಲಾಪುರಮ್ಮ ದೊಡ್ಡವರು ಕೊಟ್ಟಿದ್ದ ವರವನ್ನು ಆ ಡೇಟ್ನಿಂದ ಇದುವರೆಗೂ ಅವನಿಗೆ ರಥಕ್ಕೆ ಹೋಗಿದ್ರೆ ಸಲ್ಲಾಪುರಮ್ಮನು ರಥ ಕತ್ಲು ಸೀತಮ್ಮನ ತರ. ಸುಮಾರು ಇವತ್ತಿಗೆ ಯಾವುದೋ ನಮ್ಮ ಊರಲ್ಲಾಗ್ಲಿ, ನಮ್ಮ ಪಂಚಾಯತಿಯಲ್ಲಿ ನಮ್ಮ ಹಬ್ಬದ ದಿನ ಯಾವುದೇ ಗಲಾಟೆ ತೊಂದರೆ ಇಲ್ದಿರ ನಮ್ಮ ಊರಿನ ಗ್ರಾಮಸ್ಥರು ಸಂತೋಷವಾಗಿ ಹಬ್ಬನ ಮಾಡ್ತಾ ಇದ್ದಾರೆ. ನಮ್ಗೆ ಸಂತೋಷ. ಸುತ್ತಮುತ್ತ ಹಳ್ಳಿಗಳೆಲ್ಲ ದೀಪಗಳು ಬರುತ್ತವೆ. ಇದುವರೆಗೂ ಯಾವುದು ತಂಟೆ ಗಲಗಳಿಲ್ದಿರ ನಮ್ಮ ಸಲ್ಲಾಪುರಮ್ಮ ದೇವಸ್ಥಾನ, ಸಲ್ಲಾಪುರಮ್ಮನ ಅವನ ಜಾತ್ರೆಗೆ ಹೋಗೋದು ನಿಜಾನೇ. ಯಮ್ಮನ ಹೋಗದೆ ಇದ್ರೆ ಜಾತ್ರೆಯನ್ನು ಅವರು ಪುರಾತನ ಕಾಲದಿಂದ ಬಿಟ್ಟಿದ್ದೀರ ವರ್ಷನ್ ಜಗಿಸ್ತಾರೆ.
ನಮ್ಮ ಊರಿನ ಗ್ರಾಮಸ್ಥರು ಒಗ್ಗಟ್ಟಾಗಿ ಎಲ್ಲರೂ ಪೂಜೆಯನ್ನ ಮಾಡಿ ಗಲಾಟೆ ಇಲ್ದಿರ ಚೆನ್ನಾಗಿ ನಡೆಸ್ತಾ ಇದೀವಿ ಇಷ್ಟು ಮಾತ್ರ. ಸುಮಾರು ಒಂದು 25-30 ಹಳ್ಳಿಯಿಂದ ದೀಪಗಳು ಬರ್ತವೆ. ಫೆಬ್ರವರಿ ಟೈಮಲ್ಲೇ ನಮ್ಮ ಹಬ್ಬ ಬರುತ್ತೆ, ಹುಣ್ಣಿಮೆಗೆ ಬರುತ್ತೆ. ಸುಮಾರು 25 ಹಳ್ಳಿಗಳು ಬರ್ತವೆ. ಸಂತೋಷವಾಗಿ ಬಂದು ಪೂಜೆ ಮಾಡ್ಕೊಂಡು ಆ ಯಮ್ಮನ ಆಶೀರ್ವಾದ ನಮ್ಮ ಗ್ರಾಮಸ್ಥರು. ನಾವು ದೇವಸ್ಥಾನಕ್ಕೆ ಆಗದೆ ಇದ್ರಾಗ ಹಳ್ಳಿಯೂರಿನಿಂದ ಸ್ವಲ್ಪ ಬೆಂಗಳೂರಿನಿಂದ ಮೈಸೂರಿನಿಂದ ಆ ಯಮ್ಮನ ಪೂಜೆ ಮಾಡ್ಕೊಂಡು ಬಂದು ಸಂತೋಷವಾಗಿ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಯಾರೇ ಬರ್ಲಿ ಅಮ್ಮನ್ನ ನೆನ್ಸ್ಕೊಳ್ತಾ ಇದಾರೆ ದೂರಿನಿಂದ.